ಸರ್ಕಾರ ರಚನೆಯಾದ ಮೊದಲ ಅಧಿವೇಶನದಲ್ಲಿ ಸದಾಶಿವ ಆಯೋಗದ ವರದಿ ಜಾರಿಗೊಳಿಸುವುದಾಗಿ ಭರವಸೆಯನ್ನು ನೀಡಿದ್ದ ಸಿಎಂ ಸಿದ್ದರಾಮಯ್ಯ ಸರ್ಕಾರ ರಚನೆಯಾಗಿ 6 ತಿಂಗಳಾದರೂ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ಪಟ್ಟಣದ ವಾಸವಿ ಕಲ್ಯಾಣ ಮಂಟಪದಲ್ಲಿ ನಡೆದ ರಾಜ್ಯ ಎಲ್ಲೆಡೆ ಮಾದಿಗ ಮುನ್ನಡೆ ಜಿಲ್ಲಾ ಮಟ್ಟದ ಮಾದಿಗ ಸ್ವಾಭಿಮಾನಿ ಸಮಾವೇಶದಲ್ಲಿ ವಿಧಾನಸಭೆಯ ಪರಾಜಿತ ಅಭ್ಯರ್ಥಿ ಬಲ್ಲಾವಣಸಿ ರಾಮಣ್ಣ ಮಾತನಾಡಿದರು. ಈ ಅದೇ ಕಾಂಗ್ರೆಸ್ ನೇತೃತ್ವದ ದೇವರಾಜ ಮುಖ್ಯಮಂತ್ರಿಯಾದಂಥ ಸಂದರ್ಭದಲ್ಲಿ 101 ಜಾತಿಗಳನ್ನ ಸೇರ್ಪಡೆ ಮಾಡಿ ಈ ಸಮುದಾಯಕ್ಕೆ ದೊಡ್ಡ ಅನ್ಯಾಯ ಮಾಡಿದ್ರು. ಆಯಿತು, ಎಲ್ಲ SC ಪಟ್ಟಿಯಲ್ಲಿರ್ತಕ್ಕಂಥ ಎಲ್ಲ ಹಣ್ಣು ತಮ್ಮಂದರು ಹಂಚಿ ಉಣ್ಣೋಣ ಅನ್ನೋ ತತ್ವದಲ್ಲಿ ನಮ್ಮ ಸಮಾಜ ಏನು ಮಾಡಿತು, ಬಂದಂಥ ನೆಕ್ಸ್ಟ್ ದಿನಗಳಲ್ಲಿ ಏನು ಮಾಡಿದ್ರು, ಆಯಿತು ಜನಸಂಖ್ಯೆವಾರು ನಮಗೆ ಮೀಸಲಾತಿಯನ್ನು ಕಲ್ಪಿಸಿಕೊಡಿ, ಯಾರನ್ನು ಪೆಟ್ಟಿಗೆ ಇಟ್ಟದನ್ನ ಯಾರನ್ನು ತೆಗೆಯನ್ನೋದು ನಮ್ಮ ಸಮಾಜದ ಹೋರಾಟ ಅಲ್ಲ, ಅವ್ರನ್ನ ಕಿತ್ತಾಕ್ರಿ ಅನ್ನೋದೇನಿಲ್ಲ. ಅವತ್ತಿನ ಸರ್ಕಾರ ತೀರ್ಮಾನ ಮಾಡೋದಕ್ಕೆ ನಾವು ಒಪ್ಪಿರ್ತೀವಿ ಸ್ವಾಮಿ, ಆಯ್ತು ಸರಿ. ಜನಸಂಖ್ಯೆ ಬಾರ ಒಂದು ತಟ್ಟೆಯಲ್ಲಿ ಒಂದು ರೊಟ್ಟಿ ಇತ್ತಂತಂದ್ರೆ ಎಲ್ಲರೂ ಹಂಚಿ ತಿನ್ನೋಣ ಅಂತಂದೇಳಿ ಹೊಸ ಒಳ ಮೀಸಲಾತಿಗಾಗಿ ಅಥವಾ ಸದಾಶಿವ ಆಯೋಗದ ಜಾರಿಗಾಗಿ ನಾವು ನೀವೆಲ್ಲ ನಿರಂತರ ಹೋರಾಟ ಮಾಡಿದ್ವಿ. ಆದ್ರೆ ಏನು ಪರಿಣಾಮ? ನಮಗೆ ಮತ ನೀಡಿದಂಥ ನಾವು ಯಾರು ನಂಬಿದಂಥ ಈ ಕಾಂಗ್ರೆಸ್ ಈ ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡಿ ಅನೇಕ ಸಾರಿ ಪೂರ್ಣ ಪ್ರಮಾಣದ ಸರ್ಕಾರ ಇದ್ದರೂ ಕೂಡ ನಮಗೆ ಮೀಸಲಾತಿಯನ್ನು ಒಳ ಮೀಸಲಾತ ಹಂಚಿ ಉಳಿದು ನಮ್ಮ 101 ಜಾತಿಗಳಿಂದ. ಸಂಸದ ವೈ ದೇವೇಂದ್ರಪ್ಪ ಉದ್ಘಾಟಿಸಿ ಮಾತನಾಡಿ, ಮಾದಿಗ ಸಮುದಾಯಕ್ಕೆ ಅಂಬೇಡ್ಕರ್ ಅವರ ಆಶಯದಂತೆ ಮೀಸಲಾತಿ ಕಲ್ಪಿಸುವುದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಬದ್ಧತೆ ತೋರಿದ್ದಾರೆ ಎಂದರು. ಇನ್ನು ಸದಾಶಿವ ಆಯೋಗದ ಮೂಲ ಆಶಯದಂತೆ ಮಾದಿಗ ಸಮುದಾಯಕ್ಕೆ 17% ಮೀಸಲಾತಿ ಕಲ್ಪಿಸಲು ಬದ್ಧತೆ ತೋರಿದ್ದು ಬಿಜೆಪಿ ಸರ್ಕಾರ ಮಾತ್ರ ಎಂದು ಮಾದಿಗ ಸಮುದಾಯದ ಮುಖಂಡ ವೈ ಮುತ್ತಣ್ಣ ಬೆನ್ನೂರು ತಿಳಿಸಿದರು. ಕಾಂಗ್ರೆಸ್ ಸರ್ಕಾರ ಸಮುದಾಯವನ್ನ ಕೇವಲ ವೋಟ್ ಬ್ಯಾಂಕ್ನಂತೆ ಬಳಕೆ ಮಾಡಿರುವುದು ದುರಂತದ ಸಂಗತಿಯಾಗಿದ್ದು ಸಮುದಾಯ ಎಚ್ಚೆತ್ತುಕೊಳ್ಳಬೇಕಾಗಿದೆ ಎಂದರು. ಇನ್ನು ಈ ವೇಳೆ PPT ಪ್ರದರ್ಶನವನ್ನ ಮಾಡಲಾಯಿತು. ಒಂದು ರೀತಿಯಲ್ಲಿ ಎಲ್ಲರಿಗೂ ಅನ್ನಿಸ್ತು, ಏನಪ್ಪ ಇದು ಕಾಟಾಚಾರಕ್ಕೆ ಮಾಡ್ತಾ ಇದ್ದಾರೇನೋ. ವೇದಿಕೆಯಲ್ಲೇ ಅನೇಕರು ಪ್ರತಿಭಟನೆ ರೀತಿಯಲ್ಲಿ ಮಾಡಬೇಕಾದಂತಹ ಸಂದರ್ಭ ಬಂತು. ಸಿದ್ದರಾಮಯ್ಯನವರು ಏನು ಮಾಡಲಿಲ್ಲ. ಬಹುಶಃ ಅವ್ರು ಏನು ಮಾಡಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಮಾಡೋದಕ್ಕೆ ಮನಸ್ಸೇ ಇರಲಿಲ್ಲ ಅಂತಾನೂ ಅಲ್ಲ, ಅವ್ರಿಗೆ ಇದ್ದಿರ್ಬೋದೇನೋ. ಆದ್ರೆ ಅವರಿಗೆ ಒಂದು ಆಂತರಿಕವಾದ ಒತ್ತಡಗಳು ಇದ್ದದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು ಅಲ್ವಾ. 2016 ಅವ್ರು ಏನ್ ಮಾತಾಡಿದ್ರು, 2016ರಲ್ಲಿ ನಮ್ಮ ಸಮಾವೇಶದಲ್ಲಿ ಸಿದ್ದರಾಮಯ್ಯ ಅವರು ಏನ್ ಮಾಡಿದ್ರು, ಎರಡನ್ನ ನಾವು ಒಂದು ತುಲನೆಯನ್ನು ಮಾಡಿದ್ರೆ ಹೋಲಿಕೆ ಅಂತ ಹೇಳಿದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು 2018ರವರೆಗೆ ಮುಖ್ಯಮಂತ್ರಿಗಳಾಗಿದ್ರು ಅಲ್ವಾ. ಅವಾಗ ಅವ್ರಿಗೆ 5 ವರ್ಷ ಅವ್ರು ಏನೂ ಮಾಡಲಿಲ್ಲ. ಚುನಾವಣೆ ಆಯ್ತು, ನಾವು ಒಂದು ದೊಡ್ಡ ಪಾಠವನ್ನ ಕಾಂಗ್ರೆಸ್ ಕಲಿಸಿದ್ವಿ. ಕಾಂಗ್ರೆಸ್ ಸರ್ಕಾರ ಬಿದ್ದೋಯ್ತು. ಆ ಸಮಯದಲ್ಲಿ ಕಾಂಗ್ರೆಸ್ ಮತ್ತು JDS ಸೇರಿ ಸಮ್ಮಿಶ್ರ ಸರ್ಕಾರವನ್ನ ಅವರು ಮಾಡಿದ್ರು ಅಲ್ವಾ. ಆ ಸಂದರ್ಭದಲ್ಲಿ ಬಾದಾಮಿಯ ಶಾಸಕರಾಗಿದ್ದಂತಹ ಸಿದ್ದರಾಮಯ್ಯ ಈ ಸಂದರ್ಭದಲ್ಲಿ ಹಂಪಿ ಮಾತಂಗ ಪೀಠದ ಪೂರ್ಣಾನಂದ ಭಾರತಿ ಸ್ವಾಮಿಗಳು, H ಹನುಮಂತಪ್ಪ, ಪೂಜಪ್ಪ, ಉಮೇಶ್ ಕಾರಜೋಳ, ಬಾಳಪ್ಪ, ರವಿಚಂದ್ರ ಕಾಂತಿಕಾರ್, ಫರ್ನಾಂಡಿಸ್ ಇಪ್ಪಳಗಾವಿ ಇತರರು ಉಪಸ್ಥಿತರಿದ್ದರು. ಈ ಸಮಯ ಕನ್ನಡ ನ್ಯೂಸ್, ವಿಜಯನಗರ. ನಾನು ಇನ್ಯಾರೋ ಸಲುವಾಗಿ ಇಲ್ಲ ಕಡೆ ಬನ್ನಿ, ರಾತ್ರಿ ಬಾ, ಇಲ್ಲ ಫೋನ್ ಮಾಡು ಅಂತ ಹೇಳಂತ ಪರಿಸ್ಥಿತಿ ಇವತ್ತು ಆ ಕಾಂಗ್ರೆಸ್ ತಂದಿದೆ. ಅವತ್ತು ಯಾಕೆ ಅಂತಂದ್ರೆ